ಈಗ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಹೋಗಬೇಕು. ನಟರಾಜ್ ಗೌಡ್ರೆ, ಹಾಸನದಲ್ಲಿ ಹೊಸ ಯಂಗ್ ಫೇಸ್ ಅನ್ನ ತಂದಿಡ್ತಾ ಇದ್ದೀರಾ. ಹೊಳೆನರಸೀಪುರದಲ್ಲಿ ನಿಂತಿದ್ರು, ಕಡಿಮೆ ಮಾರ್ಜಿನ್ ಅಲ್ಲಿ ಸೋತ್ರು. 2000 ಚಿಲ್ಲರೆ ಓಟ್ಗಳು. ಅತ್ಯಂತ ಟಫ್ ಫೈಟ್. ಅದು ರೇವಣ್ಣ ಅವ್ರಿಗೆ ಫೈಟ್ ಕೊಟ್ಟಿದ್ದು ನೋಡಿದ್ರೆ ಈ ಬಾರಿ ಏನ್ ಹೋಪ್ ಇದೆ? ಈ ಬಾರಿ ಏನಿದೆ ಅಂದ್ರೆ ಆ ಹುಡುಗನ ಬಗ್ಗೆ, ಶ್ರೇಯಸ್ ಪಟೇಲ್ ಬಗ್ಗೆ ಇಡೀ ಕ್ಷೇತ್ರದಲ್ಲಿ ಬಹಳ ಜನಗಳಿಗೆ ಒಂದು ಉತ್ಸಾಹ ಬಂದಿದೆ. ಇಲ್ಲ, ಈ ಯುವಕ ಒಂದು ಆಶಾಕಿರಣ ಆಗ್ತಾನೆ, ಒಂದು ಭರವಸೆಯ ನಾಯಕ ಆಗ್ತಾನೆ, ನಿಜವಾಗ್ಲೂ ನಮ್ಮನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದ ಹುಡುಗ ಅಂತೇಳಿ ಎಲ್ಲರೂ ಆತನಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ, ಸಂಪೂರ್ಣ 100ಕ್ಕೆ 100% ವಿಶ್ವಾಸ ಇದೆ ಆತ ಗೆದ್ದೇ ಗೆಲ್ತಾನೆ ಈ ಬಾರಿ. ಯಾಕಂದರೆ ಕಾರ್ಯಕರ್ತಲ್ಲಿರ್ತಕ್ಕಂಥ ಹುಮ್ಮಸ್ ಇದೆಯಲ್ಲ, ಒಬ್ಬ ಕಾರ್ಯಕರ್ತನಿಗೆ ಹುಮ್ಮಸ್ ಇರ್ತಕ್ಕಂಥ ಕಾರ್ಯಕರ್ತ 1000 ಮತಗಳು. ಹೊಳೆನರಸೀಪುರದಲ್ಲಿ ಫೈಟ್ ಕೊಟ್ಟರು ಅಂತ ಹೇಳಿ ಇಡೀ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೊಡಕ್ಕಾಗುತ್ತಾ? ಆಗುತ್ತೆ. ಅದೇ ವೇವ್ ಮುಂದುವರೆದು 2000 ಮತಗಳಲ್ಲಿ ಸೋತಿದ್ದಾನೆ. ಈತನಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ, ಈತನ ಚೆನ್ನಾಗಿ ಕೆಲಸ ಮಾಡಬೇಕು ಅಂತೇಳಿ ಕಾರ್ಯಕರ್ತರಲ್ಲಿ ಹುಮ್ಮಸ್ ಬಂದಿದೆ. ಯಾವಾಗ ಕಾರ್ಯಕರ್ತರು ಜಾಸ್ತಿ ಹುಮ್ಮಸ್ ಇರುತ್ತೆ, 1000 ಮತಗಳಿಗೆ ಸಮ. ಸೊ ಹಂಗಾಗಿ ಭಾಳ ಜಾಸ್ತಿ 1 ಲಕ್ಷ 1.5 ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಂಥ ಸಂಪೂರ್ಣ ಅವಕಾಶ ಇದೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳು ಅತ್ಯಂತ ಹೆಚ್ಚಿಗೆ ಜಾಸ್ತಿ ಮಾತಾಡ್ತಾ ಇರೋದು, ಹೆಚ್ಚಿಗೆ ಜನ ಉಪಯೋಗಿಸ್ಕೊಂಡಿರೋದು, ಎಸ್ಪೆಷಲಿ ಮಹಿಳೆಯರು. ಹಾಸನಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ನಾನು ಯಾರನ್ನೋ ದುಡ್ಡಿಗೆ ಕಾಯಬೇಕಾಗಿತ್ತು, ಈಗ ಸರ್ಕಾರಿ ಬಸ್ಸಲ್ಲಿ ಉಚಿತವಾಗಿ ಹೋಗ್ತೀನಿ, ಸಿದ್ದರಾಮಯ್ಯ ಧನ್ಯವಾದಗಳು ಅಂತ ಹೇಳ್ತಾರೆ. ಇದಾರೆ ಗೌಡ್ರೆ, ಬಸ್ ಯಾಕಾದ್ರೂ ತಂದಿಟ್ರು ನಮಗೆ ಓಡಾಡಕ್ ಆಗ್ತಿಲ್ಲ ಅಂತ ಇರ್ಬೋದು. 1% ಜನ ಅದು ಯಾವಾಗ್ಲೂ ಇದ್ದೇ ಇರ್ತಾರೆ. 1% ಜನ ಯಾವಾಗ್ಲೂ ನಕಲ ಮಾಡೋರು ಇದ್ದೇ ಇರ್ತಾರೆ. 99% ಗ್ರೌಂಡ್ ಅಲ್ಲಿ ಬೇರೆ ಇದೆ. ನಟರಾಜ್ ಗೌಡ್ರೆ, ನೀವು ಹೇಳ್ತಾ ಇರೋದಕ್ಕೂ ಗ್ರೌಂಡ್ ಅಲ್ಲಿ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಆಂತರಿಕ ಸರ್ವೆನಲ್ಲಿ 100ಕ್ಕೆ 84% ಮಹಿಳೆಯರು ಇದು ತೃಪ್ತಿ ಪಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಕೂಡ 84%. 100ಕ್ಕೆ ಎಷ್ಟು ಜನ ಮಾಡಿಸಿದ್ದು ಮಹಿಳೆಯರು? ನಾವು ಮಾಡಿ ಒಂದು 35-36 ಸಾವಿರ ಸ್ಯಾಂಪಲ್, ಅದರಲ್ಲಿ 84%. 84% ಡನ್. ಅಶ್ವಥ್ ನಾರಾಯಣ ಅವರೇ, ಹಾಸನದ ಕಥೆ ಏನ್ ನಿಮ್ದು ಈ ಸಲ? ಅಲ್ಲಿ ನೋಡಿದ್ರೆ ಪ್ರೀತಮ್ ಗೌಡ್ರ ಸಪೋರ್ಟಿಗೆ ನಿಲ್ತಾ ಇಲ್ಲ, ನಾಮಿನೇಷನ್ ಹಾಕಕ್ಕೂ ಪ್ರೀತಮ್ ಗೌಡ್ರ ಹೋಗಿರ್ಲಿಲ್ಲ. ಯಾಕೆಂದ್ರೆ ನೋಡಿ, ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ್ರು ದಳದ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಬೆಳೆದಿರ್ತಕ್ಕಂಥದ್ದು. ಬಿಜೆಪಿಯಿಂದ MLA ಆಗಿರು. ಈಗ ಸಹಜವಾಗಿ ಅವ್ರು ಸೋತಿರೋದು ಅವ್ರಿಗಿಂತನೂ ಬೇಕಾ? ಅಷ್ಟೊಂದು ಫೈಟ್ ಮಾಡ್ಕೊಂಡು ಜಿದ್ದಿಗೆ ನಿಂತಿರೋ ಅವ್ರು ಸೋತಿರೋದು ದಳದ MLA ಕ್ಯಾಂಡಿಡೇಟ್ ಮೇಲೆ ಸೋತಿದ್ದಾರೆ ಅವರು. ಸಹಜವಾಗಿ ಅದು ಒಂದು ವಿರೋಧಿ ಪ್ರಕ್ರಿಯೆ ಕೊಡಲೇಬೇಕು, ಕೊಡ್ತಾರೆ ಇದೆ. ಈಗ ಒಂದು ಅಲಿಯನ್ಸ್ ಅಂತ ಆದಮೇಲೆ ಈಗ ಅದನ್ನು ಕೂತ್ಕೊಂಡು ಹೈಯರ್ ಲೆವೆಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಒಟ್ಟಾಗಿ ಹೋಗಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಬಂದಿದೆ. ಸಲ ಒಂದೇನೋ ಪ್ರಜ್ವಲ್ ರೇವಣ್ಣ ಅವ್ರ ತಂದೆ ಥರ ಕೆಲಸ ಮಾಡೋ ಮನೋಭಾವ ಇದೆ. ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಈ ಸಲ ಪ್ಲಸ್ ಮಾತೆ ಅವ್ರಿಗೆ ಮುಳುವಾಗುತ್ತೆ ಅಂತಾರೆ. ಇಲ್ಲ, ಅದು ಇರುತ್ತೆ ಕೆಲವೊಂದು ಸಂದ ಆ ಮಾತು ಮಾತಾಡೋದು ಇದೆಯಲ್ಲ, ಯಾರೇ ಇರಲಿ ಮಾತಿಂದನೇ ಕೆಲವರು ಸೋತಿರೋದು ಉದಾಹರಣೆ ಇದೆ, ನಾವಿಲ್ಲ ಅಂತಲ್ಲ. ಈಗ ಲಾಸ್ಟ್ ಟೈಮು ಎ ಮಂಜು ಅವ್ರ ವಿರುದ್ಧವಾಗಿ ಕ್ಯಾಂಡಿಡೇಟ್ ಆಗಿರೋ ಬಿಜೆಪಿಯಿಂದ ಕ್ಯಾಂಡಿಡೇಟ್. ಇವತ್ತು ಅರ್ಕಲ್ಗೂಡು ಮಂಜು ಅವ್ರಿಗೆ JDS ಇಂದ MLA ಕ್ಯಾಂಡಿಡೇಟ್ ಆಗಿದ್ದಾರೆ. ನೀವೇನು ಹೇಳಿ, ವಾಲೆ ಮಂಜು ಅರ್ಕಲ್ಗೂಡು ಮಂಜುಗೆ ಒಂದು ರೀತಿ ಇಡೀ ಕ್ಷೇತ್ರದಲ್ಲಿ MP ಕ್ಷೇತ್ರ ಒಂದು ಹೋಲ್ಡ್ ಇದೆ ಅವ್ರಿಗೆ, ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತ ಪ್ಲಸ್ ಪಾಯಿಂಟ್ ಆಗುತ್ತೆ. ಪ್ರಜ್ವಲ್ ರೇವಣ್ಣರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮೋದಿ ಇದೆಯಲ್ಲ, ಇಬ್ರು ಯಂಗ್ಸ್ಟರ್ಸ್, ಕಾಂಗ್ರೆಸ್ ಅವರು ಹೇಳ್ದಾಗೆ ಯಂಗ್ಸ್ಟರ್ಸ್ ಒಂದು ಭರವಸೆ ನಾಯಕರಾಗೆ ಬರಬೇಕು, ಅದು ಯಾವುದೇ ಪಕ್ಷದಲ್ಲಿರಲಿ. ಹಾಸನಲ್ಲಿ ಕಾಂಗ್ರೆಸ್ ಗೊಂದಲದಲ್ಲೇ ಇದೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಸರ್. ಹೊಳೆನರಸೀಪುರ ತಗೊಳ್ಳಿ, ಚನ್ನರಾಯಪಟ್ಟಣ ತಗೊಳ್ಳಿ, ಅರಸೀಕೆರೆ ತಗೊಳ್ಳಿ, ಸಕಲೇಶ್ಪುರ ತಗೊಳ್ಳಿ, ಬೇಲೂರು ತಗೊಳ್ಳಿ, ಕಡೂರು ಬರುತ್ತೆ. ಅರಕಲಗೂಡಲ್ಲಿ ಎಲ್ಲೂ ಅವ್ರದೇ ಆದಂಥ ಒಂದು ಬೂತ್ ಮಟ್ಟದ ಕಾರ್ಯಕರ್ತರು ಕಟ್ಟಲಿಕ್ಕೆ ಕಾಂಗ್ರೆಸ್ ಇವತ್ತಿಗೂ ವಿಫಲವಾಗಿದೆ. ಫೋರ್ಸ್ ಇಲ್ಲ. ಮತ್ತೆ ಈ ರೇವಣ್ಣ ಅವರು ಕೊಟ್ಟಿರೋಂಥ ಕೊಡುಗೆಗಳು ನಾನು ಹೇಳೋದು, ಒಂದು ಪ್ರತಿ ಹೋಬಳಿ ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಸಬ್ಸ್ಟೇಷನ್ ಕೊಡೋದಾಗಲಿ, ನಾನು ಇವಾಗ ಅದು ಕೊಡುಗೆ ಕೊಟ್ಟು ಇದು ಹೇಳ್ಬೇಕಂತಲ್ಲ ಸರ್. ನಿಮ್ಮ ಪಬ್ಲಿಕ್ TV ವಾಹಿನಿನಲ್ಲಿ ಒಂದು ಬುಲೆಟ್ ರಿಪೋರ್ಟ್ ಕಾರ್ಯಕ್ರಮ ಮಾಡ್ತೀರ, ನಾವು ನೋಡ್ತಿರ್ತೀವಿ. ಏನಕ್ಕೆ ಅಂದರೆ ಈ ಮತದಾರರ ಅಭಿರುಚಿ, ಅವರ ಒಂದು ಹೇಗೆ ಥಿಂಕ್ ಮಾಡ್ತಾರೆ ಅಂತ ಅದ್ರಲ್ಲಿ ಒಬ್ರು ಹೇಳ್ತಾರೆ ಸರ್, ಗ್ಯಾರಂಟಿ 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 ಅಂತ ಕೊಡ್ತೀರಾ, ನಮಗೆ ಗ್ಯಾರಂಟಿ ಬೇಡ, ಫ್ರೀ ಬೇಡ, ನಿಮ್ಮ ಫ್ರೀ ಬೇಡ, ನನಗೆ ನೀವು 2 ಗ್ಯಾರಂಟಿ ಕೊಡಿ. ಒಂದು ವಿದ್ಯಾಭ್ಯಾಸ ಕೊಡಿ, ಶಾಲೆಗಳಿಗೆ ಗ್ಯಾರಂಟಿ ಕೊಡಿ, ಒಂದು ಆರೋಗ್ಯ ಕೊಡಿ. ನೋಡಿ ಅವಾಗ ನೋಡಿ ಮತ ಯಾರಿಗಾಗ್ತೀವಿ ಅಂತ ನೋಡಿ. ಅಂದ್ರೆ ನೋಡಿ ನಾನು ಹೇಳ್ತಿರೋದು, ನೋಡಿ ಕೆಲವು ಟೈಮು ಪಕ್ಷ ಬಿಟ್ಟು ಮಾತಾಡ್ಬೇಕು ಅಂತ ಬಂದಾಗ ಸರ್, ಈ ರೀತಿ ಇದ್ದಾಗ ಅತಿ ಹೆಚ್ಚು ಕೊಡುಗೆಗಳನ್ನ ಆ ಒಂದು ಫ್ಯಾಮಿಲಿ, ಈಗ ರೇವಣ್ಣ ಸಾಹೇಬ್ರು ಇರ್ಬೋದು, ಪ್ರಜ್ವಲ್ ಅವರು ಕಳೆದ 5 ವರ್ಷದಿಂದ ಒಂದು ಕಾಲಕ್ಕೆ ಚಕ್ರ ಕಟ್ಟಿ ಓಡಾಡ್ತಿದ್ದಾರೆ. ಹಾಗಾಗಿ ಇವ್ರದಲ್ಲಿ ಏನಾಯ್ತು,
ಎಲ್ಲೋ ಒಳನರಸೀಪುರದಲ್ಲಿ ಸ್ವಲ್ಪ ಮತಗಳು ಪಡೆದು ಅಂತ ಹೇಳಿ ಕಳೆದ ಉಳಿದ 7 ಕ್ಷೇತ್ರಗಳಲ್ಲಿ ಪರಿಚಯನೇ ಇಲ್ಲ ಅಂತ ಒಂದು ಶಂಕರ್ ಶೆಟ್ಟಿ ಸರ್, ಹಾಸನಕ್ಕೆ ಹೇಗಿದೆ ಅನ್ಸುತ್ತೆ ನೋಡಿ, ಈ ನಮ್ಮ ರಾಜ್ಯದಲ್ಲಿ ಅತ್ಯಂತ ಜನಸಾಮಾನ್ಯರಿಗೆ ರಾಜಕೀಯದಲ್ಲಿ ಕುತೂಹಲ ಇರುವ 2 ಜಿಲ್ಲೆಗಳಿದ್ರೆ ಒಂದು ಮಂಡ್ಯ ಮತ್ತೊಂದು ಹಾಸನ. ಅದೆರಡು ಅಲ್ವಾ ಹೆಚ್ಚಿನ ಈ ಸೈಡ್ ಮೇರಲ್ಲಿ ಇಷ್ಟು ಕುತೂಹಲ. ಈಗ ನಮ್ಮ ಕರಾವಳಿಯವರು ಬುದ್ಧಿವಂತರಾದ್ರೆ ರಾಜಕೀಯದಲ್ಲಿ ಅಷ್ಟು ಕುತೂಹಲ ಇಲ್ಲ. ಇಲ್ಲಿ ಈ ಸೈಡಿಗೆ ಬಂದಷ್ಟು, ನಿಮ್ಮ ಹಾಸನ ಮಂಡ್ಯಕ್ಕೆ ಬಂದಷ್ಟು ಹೆಚ್ಚಲಿ. ಬಟ್ ಪ್ರತಿಯೊಂದು ವೋಟರ್ ಕೂಡ ಅಲ್ಲಿ ಥಿಂಕ್ ಮಾಡಿ ವೋಟ್ ಮಾಡುವವನು ಈ 2 ಕ್ಷೇತ್ರಗಳಲ್ಲಿ. ಅವ್ರಿಗೆ ಅದು ಪ್ಲಸ್ ಮೈನಸ್ ಏನು, ಆ ಕ್ಯಾಂಡಿಡೇಟ್ ಕೊಟ್ಟರೆ ಈ ಕ್ಯಾಂಡಿಡೇಟ್ ಅದು ಸುಲಭವಾಗಿ ವೋಟ್ ಮಾಡಿ. ಇಲ್ಲದ್ರೆ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಲಾಸ್ಟ್ ಟೈಮು CM ಮಗನನ್ನು ಸೋಲಿಸ್ಲಿಕ್ಕೆ ಆಗ್ತದ? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಲ್ಲಿ ಇಂಡಿಯಾದಲ್ಲಿ ಆದ್ರೆ 3 ಜನ ಏನೋ ಗೆದ್ದದ್ದು ಇಂಡಿಪೆಂಡೆಂಟ್ ಆಗಿ. ಒಂದು ಅಸ್ಸಾಮು, ಒಂದು ಮಹಾರಾಷ್ಟ್ರ, ಮತ್ತೊಂದು ಇದರಲ್ಲಿ ಮಂಡ್ಯದಲ್ಲಿ 3 ಜನ. ಇವ್ರು ಹಾಗೇನೆ, ಅವಳು ಪಾಪ್ಯುಲರ್ ಫಿಲ್ಮ್ ಆಕ್ಟ್ರೆಸ್. ಅವಳ ಅರೆಸ್ಟ್ ಹೇಳ್ತಾರೆ ಕೌರ್ ಅಂತೇಳಿ. ಲಾಸ್ಟ್ ಟೈಮ್ ಎಲ್ಲ ನಿಮ್ಮ ಶ್ರೀರಾಮ ಜಪ ಮಾಡೋದ್ರಲ್ಲೆಲ್ಲ ಅರೆಸ್ಟ್ ಆದ್ರು. ಈಗ ಬಿಜೆಪಿ ಜಾಯ್ನ್ ಸಿಟಿ ಕೊಟ್ಟರು ಅವ್ರಿಗೆ ಈ ಸಲ. ಹಾಗೆ ಆಯ್ತಲ್ಲ, ಇಂಥ ಕ್ಷೇತ್ರದಲ್ಲಿ ಈ ಸಲ ಒಂದು ಆಶ್ಚರ್ಯಕರ ಫಲಿತಾಂಶ ನಂಗೆ ಗೊತ್ತಿಲ್ಲ ಆಕ್ಚುಲಿ. ಬಟ್ ಜನಗಳ ಹತ್ರ ಕೇಳಿದ್ರೆ, ಈಗ ಹಾಸನ ಫ್ರೆಂಡ್ಸ್ ಎಲ್ಲಾದ್ರೂ ಒಂದು ಆಶ್ಚರ್ಯಕರ ಫಲಿತಾಂಶ ಬಂದ್ರೆ ಹಾಸನದಿಂದ ಬರ್ಬೋದು ಅಂತ ಹೇಳ್ತಾರೆ. ಎಸ್, ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲ ಅತಿಥಿಗಳಿಗೂ ಕೂಡ. ಸೊ ಎಲ್ಲದರ ಮಧ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ವಿಚಾರ ಬಹಳ ದೊಡ್ಡದಲ್ಲಿ ಚರ್ಚೆ ಇದೆ, ಅದು ಗ್ಯಾರಂಟಿಯ ವಿಚಾರ. ಗ್ಯಾರಂಟಿಯಲ್ಲಿ ಹೆಣ್ಮಕ್ಳು ಯಾವ ಕಡೆಗೆ ತಿರ್ಕೊಳ್ತಾರೆ, ಗಂಡು ಮಕ್ಕಳು ಯಾವ ಕಡೆಗೆ ತಿರ್ಕೊಳ್ತಾರೆ. ಹೆಣ್ಮಕ್ಳು ಗ್ಯಾರಂಟಿ ಪರವಾಗಿ ನಿಂತ್ಕೊಳ್ಳೋದಾದ್ರೆ ಗಂಡು ಗ್ಯಾರಂಟಿ ವಿರುದ್ಧವಾಗಿ ನಿಂತ್ಕೊಳ್ಳೋರು ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಬಟ್ ವೋಟಿಂಗ್ ಪರ್ಸೆಂಟ್ ಎಷ್ಟಾಗುತ್ತೆ ಗೊತ್ತಿಲ್ಲ. ನೆಕ್ ಟು ನೆಕ್ ಫೈಟ್ ಕ್ಷೇತ್ರಗಳಲ್ಲಿ ಕಾಣಿಸ್ತಾ ಇದೆ.